ನಿನ್ನೆ ಸುನೀಲ್ ಕುಮಾರ್, ತುಮಕೂರಿನ ಸುರೇಶ್ ಗೌಡ, ಎಂಟಿ ಕೃಷ್ಣಪ್ಪ ಮುಂತಾದವರು ಏರು ಧ್ವನಿಯಲ್ಲಿ ಮಾತನಾಡಿದ್ದಾರೆ. ಬಿಜೆಪಿಯ ಸುನೀಲ್ ಕುಮಾರ್ ಮತ್ತು ಸುರೇಶ್ ಗೌಡ ಅವರು ನಮ್ಮ ಸರ್ಕಾರವನ್ನು ಭ್ರಷ್ಟ ಸರ್ಕಾರ ಎಂದಿದ್ದಾರೆ. ಸುರೇಶ್ ಗೌಡ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದರಿದ್ರ ಸರ್ಕಾರ ಅಂತ ಹೇಳಿದ್ದಾರೆ. ನಿಮ್ಗೆ ಹೇಳುತ್ತಲೇ ಇದ್ದಾರೆ, ನಾವು ಅಧಿಕಾರಕ್ಕೆ ಬಂತವಿಂದ ಹೇಳುತ್ತಲೇ ಇದ್ದಾರೆ, ಭ್ರಷ್ಟ ಸರ್ಕಾರ, ದರಿದ್ರ ಸರ್ಕಾರ, ಕೆಟ್ಟ ಸರ್ಕಾರ, ಜನವಿರೋಧಿ ಸರ್ಕಾರ ಅಂತ ಹೇಳುತ್ತಲೇ ಇದ್ದಾರೆ. ಆದರೂ ನೀವೆಲ್ಲ ಈ ಅಪಪ್ರಚಾರ ಮಾಡಿದ್ರು, ಸುಳ್ಳು ಆರೋಪಗಳನ್ನು ಮಾಡಿದ್ರು ಕೂಡ 3 ಕಡೆ ನಾವು ಗೆದ್ದಿದ್ದೀವಿ. ಎಂಪಿ ಎಲೆಕ್ಷನ್ ಅಸೆಂಬ್ಲಿನಲ್ಲಿ ಯಾಕೆ ಹಿಂಗಾಯ್ತು ಅದು ಹೇಳಿ ಸ್ವಲ್ಪ. ಯಾಕೆ ಹಿಂಗಾಯ್ತು ಅಸೆಂಬ್ಲಿನಲ್ಲಿ? ಯೋಗೇಶ್ವರ ಗೆಲುವು ಕಾಂಗ್ರೆಸ್ ಗೆಲುವಲ್ಲ. ಅದು ಗಿರಾಕಿ ನಿಮ್ಮಲ್ಲಿ ಕ್ಯಾಂಡಿಡೇಟ್ ಇದ್ದಿಲ್ಲ, ನಮ್ಮ ಪಾರ್ಟಿಯವ್ರು ಟಿಕೆಟ್ ಕೊಡ್ಲಿಲ್ಲ ಅಂತ ಹೇಳಿ ನೀವು ಆದ್ರೂ ಕೂಡ 25 ವರ್ಷ ನೀವೇ ಕೂಟ ಹೊಡ್ಕೊ ಕೂತಿದ್ರಿ. ನೀವು 3 ವಿಧಾನಸಭಾ ಚುನಾವಣೆ ಕೂತಿದ್ರಿ. ಸಿಕ್ಕವನೇ ಯಾಕಪ್ಪ ಸುದ್ರಿ? ವಿಧಾನಸಭಾ ಚುನಾವಣೆ ಜನರು ಉತ್ತರ ಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಬಿಜೆಪಿ ಗೆಲ್ಲುತ್ತಿದ್ದ ಸಿಗ್ಗಾಂವಿ ಮತ್ತು ಜೆಡಿಎಸ್ ನವರು ಗೆಲ್ಲುತ್ತಿದ್ದ ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ನೀವ್ಯಾಕೆ ವರ್ಣ ಕ್ಷೇತ್ರದಲ್ಲಿ 30,000 ಆಯ್ತು. ಈಗ ಆದ್ರೆ ಚನ್ನಪಟ್ಟಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಸುನೀಲ್ ಕುಮಾರ್ ಅವರಿಗೆ ತಿಳಿಸ ಬಯಸುತ್ತೇನೆ, ವಿಧಾನಸಭಾ ಉಪಚುನಾವಣೆ ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನಡೆದ ಉಪಚುನಾವಣೆಗಳಲ್ಲೂ ನಮ್ಮ ಪಕ್ಷದಿಂದ ಬೆಂಬಲಿತರಾದ 85ರಿಂದ 90 ಸ್ಥಾನಕ್ಕೂ ಹೆಚ್ಚು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಮಲ್ಲೇಶ್ವರದಲ್ಲ, ಉಡುಪಿ, ಮಂಗಳೂರು. ಮುಖ್ಯಮಂತ್ರಿಗಳೇ, ನಿಮ್ ಇಂಟೆಲಿಜೆನ್ಸ್ ಬಹಳ ಫೇಲ್ಯೂರ್ ಆಗಿದೆ. ದಯಮಾಡಿ 80% ನೀವು ಗೆದ್ದಿದ್ದೀರಿ ಅಂತ ಬೆಂತ ತಟ್ಕೋಬೇಡಿ. ವಾಸ್ತವಿಕತೆಯಿಂದ ಹೊರಗೆ ಬನ್ನಿ. ಉಪಚುನಾವಣೆಗಳು ನಾವೇ ಗೆದ್ದಿದ್ದು. ನಿಮ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾವು ಕೇಳಿರೋದು ಅಭಿವೃದ್ಧಿ ಚಟುವಟಿಕೆನ. ನೀವು ಅಭಿವೃದ್ಧಿ ಬಿಟ್ಟು ಉಳಿದೆಲ್ಲ ಮಾತಾಡಿದ್ರಿ. ಭ್ರಷ್ಟ ಸರ್ಕಾರ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರಿ? ಭ್ರಷ್ಟಾಚಾರ ಏನ್ ಲೆವೆಲ್ ಕೊಡ್ಬೇಕು? ಭ್ರಷ್ಟಾಚಾರ ಆಗಿದೆ ಅಂತ ನೀವೇ ಫ್ಲೋರ್ ಒಪ್ಕೊಂಡಿದ್ರಿ. ಅದು ತನಿಖೆ ಮಾಡ್ತಾ ಆರ್ಥಿಕ ಇಲಾಖೆ ಆರೋಪ ಮಾಡಿದ್ದರು. ಯಾರೋ ಆರೋಪ ಮಾಡಿದ್ದರು. ನೀವು ಕೋವಿಡ್